ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ. ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರು ಪ್ಯಾಲೇಸಿಗೆ. ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದೋ. ಇನ್ನು ನಾನು ನಮ್ಮ ಫ್ರೆಂಡು ತುಂಬ ದಿನದಿಂದ ಅಂದ್ಕೊಂಡಿದ್ದೋ ಬೆಂಗಳೂರು ಪ್ಯಾಲೇಸಿಗೆ ಹೋಗಬೇಕು ಅಂತ. ಇನ್ನು ಅವ್ರ ಮನೇಲಿ ನಮ್ಮ ಮನೇಲಿ ಹುಷಾರಿಲ್ಲದ ಕಾರಣ ಇವತ್ತು ಬಂದೋ. ಇನ್ನು ಟಿಕೆಟ್ ಎಲ್ಲ ತೊಗೊಂಡಾಯಿತು. ನಮ್ಮ ಇಂಡಿಯನ್ಸ್ಗೆ 260 ದಿನ, ಫಾರಿನರ್ಸ್ಗೆ 590 ಟಿಕೆಟು. ಇನ್ನು ಚಿಕ್ಕ ಮಕ್ಳಿಗೇನು ಟಿಕೆಟ್ ಇಲ್ಲ, ಹಾಗಾಗಿ ನಮ್ಮ ಚಿಂಟುಗೂ ಟಿಕೆಟ್ ತೊಗೊಳ್ಳಿಲ್ಲ. ಇನ್ನು ಟಿಕೆಟ್ ಎಲ್ಲ ತೊಗೊಂಡಾಯಿತು. ಇನ್ನು ಒಳಗಡೆ ಬಂದರೆ ವಾವ್, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಇನ್ನು ಸೋಫಾಯಿನ ಲೈಟಿಂಗ್ಸು ಮತ್ತು ಪೇಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಪ್ಯಾಲೇಸ್ಗೆ ಅಂತ ಬಂದಿರೋದು. ತುಂಬಾ ಖುಷಿ ಆಯಿತು ಪ್ಯಾಲೇಸಿಗೆ ಹೋಗಿ. ಇನ್ನು ಫೋಟೋಗಳು ನೋಡಿ, ಹಳೆ ಕಾಲದ ಫೋಟೋಗಳು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಪ್ಯಾಲೇಸ್ ಒಳಗಡೆ ಯಾವ ಸೈಡ್ ಹೋಗಿ ಯಾವ ಸೈಡ್ ಬರ್ತೀವಿ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಇನ್ನು ಹಳೆ ಕಾಲದ ವಸ್ತುಗಳು ನೋಡಿ ಯಾವ ಥರ ಮಡಗಿದ್ದಾರೆ ಅಂತ. ಇನ್ನು ಪ್ಯಾಲೇಸ್ ಒಳಗಡೆ ಗಿಡಗಳನ್ನು ಸಹ ಮಡಗಿದ್ದಾರೆ. ಪ್ಯಾಲೇಸ್ ಒಳಗಡೆ ನಮ್ಮ ಇಂಡಿಯನ್ಸ್ಗಿಂತ ಫಾರಿನರ್ಸೇ ತುಂಬ ಜನ ಇದ್ದರು. ಮತ್ತು ಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಇನ್ನು ಮಿರರ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಹಾಗೆ ನನಗೆ ಮತ್ತು ದೀಪುಗೆ ತುಂಬ ಇಷ್ಟ. ಇನ್ನು ಅಲ್ಲಿ ವಿಡಿಯೋ ಮತ್ತು ಫೋಟೋ ಎಲ್ಲ ತೆಕ್ಕೊಂಡು, ಇನ್ನು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋಂಥ ಮಂಚ ಇದು. ಮತ್ತು ಅವ್ರಿಗೆ ಬಂದಿರೋ ಪ್ರೈಸ್ಗಳು, ಇನ್ನು ಅವ್ರು ಯೂಸ್ ಮಾಡ್ತಿರೋಂಥ ಸೀರೆಗಳು ಸಹ ಮಡಗಿದ್ದಾರೆ. ಪ್ರತಿಯೊಂದು ಐಟಮ್ಮು ಸಹ ಮಡಗಿದ್ದಾರೆ. ನೋಡೋಕ್ಕೊಂಥರ ಖುಷಿಯಾಗುತ್ತೆ. ಇನ್ನು ಎಷ್ಟು ಥರ ಡೈನಿಂಗ್ ಟೇಬಲ್ಗಳಿವೆ ನೋಡಿ. ಇನ್ನು ಲೈಟಿಂಗ್ಸು ಮತ್ತು ಕಿಚನ್ ಐಟಮ್ಗಳು, ಪ್ರತಿಯೊಂದು ಐಟಮು ಇದೆ. ಇನ್ನು ಪ್ಯಾಲೇಸ್ ಒಳಗಡೆನ ಹಳೆ ಕಾಲದ ಫೋಟೋಗಳಂತೂ ಪ್ರತಿಯೊಂದು ಗೋಡೆ ಮೇಲೂ ಇದ್ದು ನೋಡೋಕ್ಕೊಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಮರದ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇನ್ನು ಬೆಂಗಳೂರಲ್ಲೇ ಇದ್ದು ಪ್ಯಾಲೇಸ್ ನೋಡಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಹೋಗಿ ಪ್ಯಾಲೇಸ್ ನೋಡಿ. ತುಂಬಾ ಚೆನ್ನಾಗಿದೆ ಪ್ಯಾಲೇಸು. ಇನ್ನು ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ಆಗಿನ ಕಾಲದ ಗನ್ ಇದು. ಪ್ಯಾಲೇಸ್ ಆಪೋಸಿಟೇ ಒಂದು ಪಾರ್ಕ್ ಇದೆ. ಇನ್ನು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ನನ್ನ ಮಗನ ಫೋಟೋ ತೆಗಿತೀನಿ ನಿಂತ್ಕೊಳ್ಳೋ ಅಂದರೆ ಯಾವ ಥರ ಆಡ್ತದೆ ನೋಡಿ. ಇನ್ನು ಹೊರಗಡೆ ಹೋದ್ರಂತೂ ಮಕ್ಕಳು ಅಂತೂ ಹಿಡಿಯೋಕ್ಕೆ ಆಗಲ್ಲ. ಅದಕ್ಕೆ ಅವ್ನ ಪಾಡು ಅವ್ನು ಬಿಟ್ಟಿದ್ದೀನಿ ಹೆಂಗಾರ ಆಡಲಿ ಅಂತ. ಇನ್ನು ಪ್ಯಾಲೇಸ್ ಎಲ್ಲ ನೋಡಾಯ್ತಲ್ಲ, ಇನ್ನು ಪಾರ್ಕ್ ನೋಡೋಣ ಅಂತ ನಾನು ದೀಪು ಹೋಗ್ತಾ ಇದ್ದೀವಿ. ಇನ್ನು ಹಾಗೆ ಫೋಟೋ ಮತ್ತು ವಿಡಿಯೋ ಎಲ್ಲೋ ಮಾಡಿಕೊಂಡು, ಇನ್ನು ದೂರದಿಂದ ನೋಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ಯಾಲೇಸು. ಇನ್ನು ಗಿಡ ಮರಗಳು ನೋಡಿ. ಇನ್ನು ಇಲ್ಲೊಂದು ನೆಲ್ಲಿಕಾಯಿ ಮರ ಇತ್ತು. ನನಗಂದ್ರೆ ನೆಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಕಿತ್ಕೊಂಡು ತಿಂದೆ. ಇನ್ನು ಫೋಟೋ ಶೂಟ್ಗೆ ಬೆಸ್ಟ್ ಪ್ಲೇಸ್ ಬೆಂಗಳೂರು ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಫೋಟೋಗಳು ಬರ್ತವೆ. ಇನ್ನು ದೀಪು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವಳು ವೀಡಿಯೋ ಮಾಡ್ತಿದ್ದಾಳೆ. ನಿನ್ನ ಯೂಟ್ಯೂಬಲ್ಲಿ ನೀನು ಐಕೋ, ನನ್ನ ಯೂಟ್ಯೂಬಲ್ಲಿ ನಾನು ಐಕತ್ತೀನಿ ಅಂತ. ಇನ್ನು ದೀಪುದು ಯೂಟ್ಯೂಬ್ ID ಬಂದು ಕಲ್ಕಿ ಆಲ್ ಇನ್ ಒನ್ ಬ್ಲಾಗ್ ಅಂತ. ಪ್ಲೀಸ್ ಅವಳಿಗೂ ಸಪೋರ್ಟ್ ಮಾಡಿ. ಇನ್ನು ಊಟ ಮಾಡೋಣ ಅಂತ ಹೋಟೆಲಿಗೆ ಬಂದು ನಮ್ಮ ಚಿಂಟು ನೋಡಿ ನಾನೇ ಆರ್ಡ್ರ್ ಮಾಡ್ತೀನಿ ಅಂತ ಬುಕ್ ಇಸ್ಕೊಂಡಿದ್ದಾನೆ. ನಾವು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದು. ಬಿರಿಯಾನಿ ಅಂತೂ ಸೂಪರಾಗಿತ್ತು. ಇನ್ನು ಚಿಂಟುನೇ ಊಟ ಮಾಡ್ತಾ ಇದ್ದಾನೆ. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.